ಎದುರೆದುರು ಮನೆಯಲ್ಲಿ ಇಬ್ಬರು ಗೆಳತಿಯರು ಇದ್ರು. ಅವರು ತುಂಬಾ ಅನ್ಯೋನ್ಯವಾಗಿ ತುಂಬಾ ಒಗ್ಗಟ್ಟಿನಿಂದ ಇದ್ರು. ಸುಜಾತ ಶ್ರೀಮಂತಿಕೆಯ ಮನೆಯವಳು. ಅವಳು ದೊಡ್ಡ ಮನೆಯಲ್ಲಿದ್ಲು. ಆದ್ರೆ ರಾಜಿ ಸ್ವಲ್ಪ ಬಡವಿ. ಹಾಗೆ ಇದ್ರೂ ಕೂಡ ಹಣ ಇದೆ ಅಂತ ಯಾರು ಗರ್ವ ಪಡ್ತಾ ಇರ್ಲಿಲ್ಲ. ಏನು ಮಾಡ್ತಾ ಇದ್ರೋ ಅದನ್ನು ಹಂಚಿಕೊಳ್ತಾ ಇದ್ರು. ಸುಜಾತ ಹಣ ಇದ್ರೂ ಕೂಡ ಗರ್ವವನ್ನು ತೋರಿಸ್ತಾ ಇರ್ಲಿಲ್ಲ. ಹೀಗೆ ಸುಜಾತ ರಾಜ್ಯಂ ಮನೆಯಲ್ಲಿ ಊಟ ಮಾಡ್ಕೊಂಡು ಕೆಲವೊಮ್ಮೆ ಸಮಯ ಸಿಕ್ಕಿದಾಗ ಅಲ್ಲೇ ಮಲಗಿ ನಿದ್ರೆಯನ್ನು ಕೂಡ ಮಾಡ್ತಾ ಇದ್ಲು. ಅವರಿಬ್ಬರಿಗೂ ಗಂಡು ಮಕ್ಕಳಿದ್ರು. ಇಬ್ಬರು ಕೂಡ ಸೊಸೆಂದಿರ್ನ ಹುಡುಕ್ತಾ ಇದ್ರು. ಪಕ್ಕದ ಊರಿನಲ್ಲೇ ಸೊಸೆಂದಿರ್ನ ಹುಡುಕಿ ತಮ್ಮ ತಮ್ಮ ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದ್ರು. ಹಣ ಇರುವ ಮನೆಯ ಸೊಸೆ ತುಂಬಾ ಗರ್ವದಿಂದ ತುಂಬಾ ಶ್ರೀಮಂತಿಕೆಯಿಂದ ಆಡ್ತಾ ಇದ್ಲು. ಆದರೆ ಬಡ ಮನೆಯ ಸೊಸೆ ಮಾತ್ರ ಅವಳ ಕೆಲಸವನ್ನು ಮಾಡ್ಕೊಂಡು ಬಡತನದಿಂದ ಅವಳಿಗಿದ್ದಷ್ಟು ಜೀವನ ಮಾಡ್ತಾ ಇದ್ಲು. ರಾಜ್ಯಂ ಮನೆಯಿಂದ ಸಾರನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಹೋದ್ಲು. ರಾಜ್ಯಂ, ಕೂತ್ಕೋ, ಇವತ್ತು ಏನ್ ಅಡಿಗೆ ಮಾಡ್ದೆ? ನನಗೋಸ್ಕರ ಏನೋ ತಂದಿರುವ ಹಾಗಿದೆ. ನಾನು ಊರಿಗೋಗಿದ್ದಾಗ ನಿನ್ನ ನೋಡ್ಲೇ ಇಲ್ಲ ಅಲ್ವಾ? ಊರಿಗೋದ್ಮೇಲೆ ನಿನ್ನ ಅಡಿಗೆನೆ ನೆನಪಿಗೆ ಬರ್ತಾ ಇತ್ತು. ಅದಕ್ಕೇನೆ ನಾನ್ ನಿನಗೋಸ್ಕರ ಹಲಸಿನಕಾಯಿ ಸಾರ್ ಮಾಡಿ ತಂದಿದ್ದೀನಿ. ನಿನ್ಗೆ ಹಲಸಿನಕಾಯಿ ಸಾರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ಮಾಡಿ ತಂದಿದ್ದೀನಿ. ಸರಿ ರಾಜ್ಯಂ, ನಾವು ಊಟ ಮಾಡಿ ತುಂಬಾ ಸಮಯ ಆಯ್ತಲ್ವಾ? ಬಾ, ಇವತ್ತು ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ. ಮನೆಯಲ್ಲಿ ನಿನ್ ಸೊಸೆ ಒಬ್ಳೇ ಇದ್ದಾಳ, ಅವಳನ್ನ ಕೂಡ ಕರ್ಕೊಂಬಂದಿರ್ಬೋದಲ್ವಾ? ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಬೋದಾಗಿತ್ತಲ್ಲ. ಸೊಸೆ ಮಾಡಿ ಮೇಲೆ ಸಂಡಿಗೆ ಆಗ್ತಾ ಇದ್ದಾಳೆ. ನಾನ್ ನಿನ್ಗೋಸ್ಕರ ಸಾರ್ ತಂದಿದ್ದು ನೀನ್ ಊಟ ಮಾಡ್ಲಿಕ್ಕೆ. ಸರಿ, ನೀನ್ ಊಟ ಮಾಡು, ನಾನ್ ಮನೆಗೋಗಿ ಊಟ ಮಾಡ್ತೀನಿ. ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಸುಜಾತ ಸೊಸೆಯಾದ ಮೇಘ ಬಂದ್ಲು. ಬಾ ಮೇಘ, ಸರಿಯಾದ ಸಮಯಕ್ಕೇನೆ ಬಂದಿದೀಯ. ರಾಜ್ಯಂ ಇವತ್ತು ನಮಗೋಸ್ಕರ ಹಲಸಿನಕಾಯಲ್ಲಿ ಸಾರ್ ಮಾಡಿ ತಂದಿದ್ದಾಳೆ. ಸರಿ, ನಮ್ಮೆಲ್ಲರಿಗೂ ಊಟ ಹಾಕು. ನೀನು ಕೂಡ ನಮ್ ಜೊತೆ ಕೂತ್ಕೊಂಡು ಊಟ ಮಾಡು. ರಾಜ್ಯಂ ಮಾಡಿದ ಸಾರ್ ತಿಂದ್ರೆ ಆಮೇಲೆ ನೀನು ಎಷ್ಟು ಸಂತೋಷ ಪಡ್ತೀಯ ಗೊತ್ತಾ? ಓಹೋ, ಇವ್ರು ಅಷ್ಟ್ ಚೆನ್ನಾಗಿ ಕುಕ್ ಮಾಡ್ತಾರಾ? ಇಂತಹ ಕುಕ್ ಸಿಕ್ಕಿದ್ರೆ ಯಾಕತ್ತೆ ಇನ್ನೂ ನಮ್ಮ ಮನೆಗೆ ಸೇರ್ಸ್ಕೊಂಡಿಲ್ಲ? ಇವ್ರನ್ನ ನಮ್ಮ ಮನೆ ಅಡಿಗೆ ಕೆಲಸದೊಳಗೆ ಸೇರ್ಸ್ಕೊಳ್ಳಿ. ಅತ್ತೆ, ನೀವು ಬೇಕಾದ್ರೆ ಇಂಥವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಆಡ್ಬೋದು. ಆದ್ರೆ ನನಗೆ ಅಂತ ಒಂದು ಸ್ಟೇಟಸ್ ಇದೆ. ನನ್ನ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಅವ್ರ ಜೊತೆನೆ ನಾನು ಊಟ ಮಾಡೋದು. ನನ್ನನ್ನೇ ನಿಮ್ಗೆ ಬಡ್ಸಿ ಅಂತ ಹೇಳ್ತಾ ಇದ್ದೀರಾ? ನನ್ ಜೊತೆ ಈ ರೀತಿ ಕೆಲಸ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ. ನೀವು ಮಾಡಂತಹ ಕೆಲಸ ಎಲ್ಲ ನನ್ನಿಂದ ಮಾಡಕ್ಕಾಗಲ್ಲ. ಹೊರಗಿನ ಜನರನ್ನು ನೀವು ತಲೆ ಮೇಲೆ ಕೂರ್ಸ್ಕೊಂಡು ಆಡ್ತೀರಾ. ನಿಮ್ಮ ಹಾಗೆ ನನಗೆ ತಲೆ ಮೇಲೆ ಕೂರ್ಸ್ಕೊಂಡು ಆಡಕ್ಕೆಲ್ಲ ಇಷ್ಟ ಆಗಲ್ಲ. ಮೇಘ ಮಾತು ಕೇಳಿ ಸುಜಾತನಿಗೆ ತುಂಬಾನೇ ಕೋಪ ಬಂತು. ಏನ್ ಮಾತಾಡ್ತಾ ಇದೀಯ ನೀನು? ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಇದೇನಾ ನಿಮ್ ತಂದೆ ತಾಯಿ ನಿನಗೆ ಹೇಳ್ಕೊಟ್ಟಿದ್ದು? ನೀನು ತುಂಬಾ ಹಣದ ಮನೆಯಿಂದ ಬಂದ ಹಾಗೆ ನಡ್ಕೊಳ್ತಾ ಇದ್ದೀಯಾ? ನೀನು ಕೂಡ ಒಂದು ಮಧ್ಯವರ್ತಿಯ ಕುಟುಂಬದಿಂದ ಬಂದವಳು ಅಂತ ಆಲೋಚನೆ ಮಾಡ್ಕೋ. ಒಳ್ಳೆ ಕುಟುಂಬದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮೆಲ್ಲನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ನಿನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ಬಂದಿದ್ದು. ನೀನು ಇಷ್ಟೊಂದು ಗರ್ವದಿಂದ ಇರೋಳು ಅಂದಿದ್ರೆ ನಿನ್ನ ಈ ಮನೆಗೆ ಕರ್ಕೊಂಡ್ಬರ್ತಿರ್ಲಿಲ್ಲ. ಹಾಗೆ ಅವಳ ಅತ್ತೆ ಹೇಳಿದಾಗ ಮೇಘ ಏನು ಮಾತನಾಡದೆ ಅವಳ ರೂಮಿಗೆ ಹೋದ್ಲು. ರಾಜ್ಯಂ, ನನ್ ಸೊಸೆ ಏನೋ ತಿಳಿಯದೆ ಮಾತಾಡ್ಬಿಟ್ಲು. ಅವಳ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ. ಅವಳು ಮಾತಾಡಿದಿಕ್ಕೆ ನಾನ್ ನಿನ್ ಜೊತೆ ಕ್ಷಮೆ ಕೇಳ್ಕೊತೀನಿ. ಸರಿ, ನಾನು ಮನೆಗೆ ಹೋಗ್ತೀನಿ. ನನ್ ಸೊಸೆ ಇಷ್ಟೊತ್ತು ಬಿಸಿಲಲ್ಲಿ ಸಂಡಿಗೆ ಹಾಕಿ ತುಂಬಾ ಆಯಾಸವಾಗಿ ಕೆಳಗಿಳಿದು ಬರ್ತಾಳೆ. ಹಾಗೆ ಬರುವಾಗ ಅವಳಿಗೆ ಸ್ವಲ್ಪ ನಾನು ಕೂಡ ಸಹಾಯ ಮಾಡ್ಬೇಕಲ್ವಾ? ಸರಿ, ನಾನಿನ್ನು ಹೊರಡ್ತೀನಿ. ನನ್ ಸೊಸೆ ಬರುವ ಸಮಯ ಆಯಿತು. ಹಾಗೆ ಹೇಳಿದಾಗ ರಾಜ್ಯಂ ಅಲ್ಲಿಂದ ಹೊರಟು ಬಂದ್ರು. ಆ ನಂತರ ಮನೆಗೆ ಬಂದು ಮೇಘ ಮಾತನಾಡಿದ್ದನ್ನು ಆಲೋಚನೆ ಮಾಡ್ತಿದ್ರು. ಏನತ್ತೆ, ಯಾಕೆ ನಿಮ್ ಮುಖ ಇಷ್ಟೊಂದು ಚಪ್ಪೆಯಾಗಿದೆ? ಇಷ್ಟೊತ್ತು ನೀವು ಚೆನ್ನಾಗಿದ್ರೆ ಮುಂದೆ ಮನೆಗೆ ಹೋಗಿ ಬಂದ ನಂತರನೇ ನಿಮ್ ಮುಖ ಹೀಗೆ ಬಾಡಿ ಹೋಗಿದೆ. ಏನಾಯ್ತತ್ತೆ? ಏನೂ ಇಲ್ಲಮ್ಮ. ನಿಮ್ಮ ಊರಿನವಳಾದ ಮೇಘ ಇದ್ದಾಳಲ್ವಾ, ಅವಳು ನಾವು ಬಡವರು ಅಂತ ಏನೇನೋ ಮಾತಾಡ್ಬಿಟ್ಲು. ಅವಳು ಮಾತು ಕೇಳಿದ್ಮೇಲೆ ನಂಗೆ ತುಂಬ ಬೇಜಾರಾಯಿತು. ಅವಳು ನಿಮ್ಮ ಊರಿನ ಹುಡುಗಿ ಅಲ್ವಾ, ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಹಣದ ಗರ್ವದಲ್ಲಿ ಹೀಗೆ ಆಡ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಏನತ್ತೆ ಹೇಳ್ತಾ ಇದ್ದೀರಾ? ಅವಳು ಗರ್ವದಿಂದ ನಿಮ್ ಜೊತೆ ಹಾಗೆ ಮಾತಾಡಿದ್ಲಾ? ದೊಡ್ಡವರು ಅಂತ ಕೂಡ ನೋಡದೆ ಮರ್ಯಾದೆ ಇಲ್ಲದೆ ನಿಮ್ ಜೊತೆ ಹಾಗೆ ಮಾತಾಡಿದ್ಲಾ? ಇರಿಯತ್ತೆ, ನಾನು ಹೋಗಿ ಏನು ಅಂತ ಕೇಳ್ಕೊಂಬರ್ತೀನಿ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ ನಾವ್ ಯಾಕಮ್ಮ ತಲೆ ಕೆಡ್ಸ್ಕೊಳ್ಳೋದು? ಸರಿ, ನೀನು ಸಂಡಿಗೆನೆಲ್ಲ ತಗೊಂಡು ಕೆಳಗೆ ಬಂದ? ಸರಿ ಬಿಡು, ನಿಮ್ ಮಾವ ಬೇರೆ ಬರುವ ಸಮಯ ಆಯಿತು. ಈ ಸಮಯದಲ್ಲಿ ನಿಮ್ ಮಾವ ಯಾರ ಜೊತೆ ನಿಂತು ಮಾತಾಡ್ತಿದ್ದಾರೋ ಏನೋ. ಅತ್ತೆ, ನೀವು ಎಷ್ಟು ಹೇಳಿದ್ರು ನಾನ್ ನಿಮ್ ಮಾತನ್ನ ಕೇಳೋದಿಲ್ಲ. ಅವಳು ಹೇಗೆ ಹಾಗೆಲ್ಲ ಹೇಳ್ಬೋದು? ಹೀಗೆ ರೋಜಾ ಹೋಗಿ ಮೇಘನ್ ಜೊತೆ ಜಗಳವನ್ನು ಮಾಡಿದ್ಲು. ಹೌದು, ನೀನು ಏನು ಅನ್ಕೊಂಡಿದ್ದೀಯಾ? ದೊಡ್ಡವರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ವಾ? ನಾವಿಬ್ರು ಒಂದೇ ಊರಿನವರು ಅಂತ ನಮ್ಮ ಅತ್ತೆ ನಿನ್ ಜೊತೆ ಚೆನ್ನಾಗಿ ಮಾತಾಡಕ್ಕೆ ಬಂದ್ರು. ನೀನು ಹೇಗೆ ಅವರಿಗೆ ಮರ್ಯಾದೆ ಕೊಡದೆ ನಡ್ಕೊಂಡೆ? ಓದಿದವಳು ತಾನೆ, ನಿಂಗೆ ಬುದ್ಧಿ ಇಲ್ವಾ?
ಹಣ ಇರುವ ಮನೆಯ ಸೊಸಿ ಅಂತ ನಿನ್ನ ನಾನ್ ಬೇಕಾದ್ರೂ ಬಿಟ್ಬಿಡ್ಬೋದು. ಆದ್ರೆ ದೊಡ್ಡವರು ಚಿಕ್ಕವರು ಅಂತ ನೋಡಿ ನೀನು ಮರ್ಯಾದೆ ಕೂಡ ಕೊಡದಿದ್ರೆ ಇದೇನಾ ನಾವು ಓದಿದ ಶಾಲೆಯಲ್ಲಿ ನಮ್ ಟೀಚರ್ ನಮ್ಗೆ ಹೇಳ್ಕೊಟ್ಟಿದ್ದು? ನನ್ನ ನೋಡಿದ್ರೇನೆ ದೂರದಿಂದ ಮಾತಾಡ್ಸೋಳು ನೀನು ಇವತ್ತು ನನ್ ಮನೆಯೊಳಗೆ ಬಂದು ನನ್ನನ್ನೇ ಜೋರ್ ಮಾಡ್ತೀಯಾ? ಏನೋ ಒಂದೇ ಊರಿನವರು ಅಂತ ನಾನ್ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲದಿದ್ರೆ ಕುತ್ತಿಗೆ ಹಿಡಿದು ಹೊರಗೆ ತಳ್ತೀನಿ. ನಾನ್ ತಳ್ಳಕ್ಕೆ ಮುಂಚೆ ನೀನೇ ಮನೆಯಿಂದ ಹೊರಗಡೆ ಹೋದ್ರೆ ಸರಿ. ಹೀಗೆ ಮೇಘ ಹೇಳಿದಾಗ ರೋಜನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಕೋಪದಿಂದ ಹೊರಗಡೆ ಬಂದ್ಲು. ಒಂದು ದಿನ ಮೇಘ ಮನೆಯೊಳಗೆ ಗಾಳಿ ಧೂಳು ಯಾವುದು ಬಾರದ ಹಾಗೆ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ಲು. ಯಾರಾದ್ರೂ ಮನೆಯೊಳಗೆ ಬರ್ಬೇಕಂದ್ರೆ ಕೂಡ ಮನೆಯೊಳಗಿಂದ ಯಾರಾದ್ರೂ ಬಂದು ಬಾಗಿಲು ಓಪನ್ ಮಾಡಿದ್ರೆ ಮಾತ್ರ ಸಾಧ್ಯ. ಇದನ್ನೆಲ್ಲ ತಿಳಿದುಕೊಂಡ ಸುಜಾತ, ಯಾಕಮ್ಮ ಮೇಘ, ಯಾಕೆ ನೀನು ಹೀಗೆಲ್ಲ ಮಾಡ್ತಾ ಇದೀಯಾ? ನೀನೀಗೆ ಮಾಡೋದ್ರಿಂದ ಹೊರಗಿಂದ ಗಾಳಿ ಕೂಡ ಮನೆಯೊಳಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೀಗೆ ಮಾಡ್ದೆ? ನಾನ್ ಯಾಕೆ ಹಾಗೆ ಮಾಡಿದೆ ಅಂದ್ರೆ ಇದ್ದಕ್ಕಿದ್ದಂಗೆ ಯಾರ್ಯಾರೋ ಮನೆಯೊಳಗೆ ಬಂದು ಹೋಗ್ತಾ ಇದ್ದಾರೆ. ನಿಮ್ಗೆ ಗಾಳಿ ತಾನೇ ಮುಖ್ಯ. ಹೀಗೆ ಮಾಡಿದ್ರೆ ಹೊರಗಿಂದ ಧೂಳುನೂ ಬರೋದಿಲ್ಲ. ನಿಮ್ಗೆ ಗಾಳಿ ಬೇಕಂದ್ರೆ ಎಸಿನ ಹಾಕೊಂಡ್ರೆ ಅದೇ ಸಾಕು. ಹೀಗೆ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಮನೆಯೊಳಗೆಲ್ಲ ನೀರು ತುಂಬಿ ಹರಿಯುವಷ್ಟು, ನೀರೆಲ್ಲ ಮನೆಯೊಳಗೆ ಬರುವಷ್ಟು ಮಳೆ ಬರ್ತಾ ಇತ್ತು. ಎಲ್ಲರ ಮನೆಯೊಳಗೂ ನೀರು ಬಂತು. ಊರೊಳಗೆ ಪ್ರವಾಹ ಬಂದ ಕಾರಣ ಊರಿನ ಪ್ರೆಸಿಡೆಂಟ್ ಎಲ್ಲರನ್ನೂ ಸುರಕ್ಷಿತ ಜಾಗದಲ್ಲಿ ಇಟ್ರು. ಆದರೆ ಮೇಘ ಕುಟುಂಬದವರು ಮಾತ್ರ ಮಾಡಿ ಮೇಲೆ ಹೋದ್ರು. ಮಳೆ ಕಡಿಮೆಯಾಗಿ ಊರಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ನೀರು ಕಡಿಮೆಯಾಯಿತು. ಆದ್ರೆ ಮೇಘನ ಮನೆಯಲ್ಲಿ ಮಾತ್ರ ನೀರು ಕಡಿಮೆಯಾಗಲೇ ಇಲ್ಲ. ಅವಳು ನೀರು ಹೊರಗೆ ಹೋಗದ ಹಾಗೆ ಮನೆಯನ್ನು ಮೊದಲೇ ಬಂದೋಬಸ್ತ್ ಮಾಡಿದ ಕಾರಣ ನೀರು ಹೊರಗಡೆ ಹೋಗ್ಲಿಕ್ಕೆ ಚಾನ್ಸೇ ಇರ್ಲಿಲ್ಲ. ಹೀಗಿರುವಾಗ ಸುಜಾತ ಮಾಡಿ ಮೇಲೆಯಿಂದ ರಾಜ್ಯಂನ ಕರೆದ್ಲು. ರಾಜ್ಯಂ, ನಮ್ ಮನೆಯೊಳಗಿರುವ ನೀರು ಮಾತ್ರ ಹೊರಗಡೆ ಹೋಗ್ತಾನೆ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಸಹಾಯ ಮಾಡ್ಬೋದಾ? ನಿನ್ ಮಗನ್ ಜೊತೆ ಹೇಳಿ ಏನಾದ್ರೂ ಮಾಡಕ್ಕಾಗುತ್ತಾ? ನಾವು ಮೇಲೆಯಿಂದ ಕೆಳಗೆ ಇಳಿಯಕ್ಕೆ ಆಗ್ತಾನೆ ಇಲ್ಲ. ದಯವಿಟ್ಟು ಅಡ್ಡವಾಗಿ ಹಾಕಿರುವ ಮರದ ಪೀಸನ್ನೆಲ್ಲ ತೆಗೆದ್ರೆ ನೀರು ಹೊರಗಡೆ ಹೋಗ್ಬೋದು. ಅಯ್ಯೋ ಹೌದಾ, ಸರಿ ಸರಿ, ನಿಮ್ ಮನೆಗೆ ನೀವು ಮಾಡಿರುವ ಬಾಗಲ್ನೆಲ್ಲ ನನ್ ಮಗನ್ ಜೊತೆ ಹೇಳಿ ತೆಗಿಸ್ತೀನಿ. ಸರಿ, ನೀವೇನಾದ್ರೂ ಊಟ ಮಾಡಿದ್ರಾ ಇಲ್ವಾ? ನಾನೇನಾದ್ರೂ ಬಿಸಿ ಬಿಸಿ ಮಾಡಿಕೊಡ್ಲಾ? ಅಯ್ಯೋ, ನಾವು ಊಟನೇ ಮಾಡ್ಲಿಲ್ಲ. ನನಗೆ ಬೇರೆ ತುಂಬಾ ಹಸಿವಾಗ್ತಾ ಇದೆ. ನಿನಗೆ ಗೊತ್ತಲ್ವಾ, ನಿಮ್ಮ ಅಣ್ಣನಿಗೆ ಶುಗರು ಅಂತ, ತಲೆ ತಿರುಗ್ತಾ ಇದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನಾದ್ರೂ ನೀನು ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತು. ಸುಜಾತ ಹಾಗೆ ಹೇಳಿದಾಗ ರಾಜ್ಯಂ ಬಿಸಿ ಬಿಸಿ ಅಡಿಗೆ ಮಾಡಿ ಕ್ಯಾರಿಯರಿಗೆ ಹಗ್ಗ ಕಟ್ಟಿ ಮೇಲೆಗೆ ಕೊಟ್ಟು ಕಳ್ಸಿದ್ಲು. ರಾಜ್ಯಂ ಮಗ ರಾಜೇಶ್ ಕೂಡ ಬಾಗಿಲನ್ನು ಹೊಡೆದು ಹಾಕಿದ. ಆಗ ನೀರೆಲ್ಲ ಹೊರಗಡೆ ಹೋಯಿತು. ಆಗ ರಾಜ್ಯಂ ಹೋಗಿ ಸುಜಾತನಿಗೆ ಸಹಾಯ ಮಾಡಿದ್ರು. ಹೀಗೆ ಎಲ್ಲರೂ ಸುಜಾತನ ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅಲ್ಲಿಗೆ ಬಂದ್ರು. ನೋಡಿದ್ಯಾ ಮೇಘ, ನೀನು ಯಾರನ್ನ ಮನೆಯೊಳಗೆ ಬರಬಾರ್ದು ಅಂತ ದೂರ ಇಟ್ಟು ಇವತ್ತು ಅವರೇ ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಕೂಡ ಮಾಡಿಕೊಟ್ರು. ಯಾರನ್ನು ಹಣದ ಅಹಂಕಾರದಿಂದ ನೋಡಬಾರದು, ಎಲ್ಲರ ಮೇಲೆ ಅಭಿಮಾನ ಇರಬೇಕು. ನಾವು ಯಾವತ್ತೂ ಹಣ ಇದೆ ಅಂತ ಗರ್ವ ತೋರಿಸಬಾರದು. ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇದ್ರೇನೆ ಜೀವನ ಮಾಡಲು ಸಾಧ್ಯ. ಹೇಳಿದ್ನ ಮರಿಬೇಡ. ನೀನು ಎಷ್ಟು ಮಾತು ಹೇಳಿದ್ರು ಕೂಡ ನಮಗೆ ಅವ್ರು ಎಷ್ಟು ಚೆನ್ನಾಗಿ ಸಹಾಯ ಮಾಡಿದ್ರು ನೋಡುದಾ? ಅದಕ್ಕೇನೆ ಮನುಷ್ಯರನ್ನು ಕೇವಲವಾಗಿ ನೋಡಬಾರದು. ನೀನು ರೋಜಾ ಒಟ್ಟಿಗೆ ಓದಿದವರು ಅಂತ ಕೂಡ ನೀನು ಮರ್ತ್ಬಿಟ್ಟೆ. ಹೌದತ್ತೆ, ನಾನು ಎಲ್ಲನೂ ಮರ್ತ್ಬಿಟ್ಟೆ. ಅವ್ರು ಮಾತ್ರ ಸಹಾಯ ಮಾಡದಿದ್ದಿದ್ರೆ ಮಾವನಿಗೆ ಏನಾಗ್ತಿತ್ತೋ ಏನೋ. ಅದನ್ನು ಆಲೋಚನೆ ಮಾಡಿದ್ರೇನೆ ತುಂಬಾ ಭಯ ಆಗ್ತಿದೆ. ನಾನವ್ರ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ. ಆದ್ರೂ ಅವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಹೋಗಿ ಅವ್ರ ಜೊತೆ ಕ್ಷಮೆ ಕೇಳ್ತೀನಿ. ತಕ್ಷಣ ಮೇಘ ಹೋಗಿ ರೋಜಾ ಮತ್ತು ರಾಜಂ ಕೈಯಲ್ಲಿ ಕ್ಷಮೆಯನ್ನು ಕೇಳಿದ್ಲು. ಅವರು ಕೂಡ ಮೇಘನನ್ನು ಕ್ಷಮಿಸಿ ಆ ನಂತರ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡಿದ್ರು. ಕೌಶಲ್ಯನಿಗೆ 2 ಗಂಡು ಮಕ್ಕಳು, ಒಬ್ಬಳು ಮಗಳು. ಮಗಳಿಗೆ ಮದುವೆಯಾದ ನಂತರ ತನ್ನ ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿದ್ಲು. ದೊಡ್ಡ ಸೊಸೆಯ ಹೆಸರು ಕೀರ್ತಿ, ಸಣ್ಣ ಸೊಸೆಯ ಹೆಸರು ಕುಸುಮ. ದೊಡ್ಡ ಮಗ ವ್ಯವಸಾಯವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಆದ್ರೆ ಸಣ್ಣ ಮಗ ಚೆನ್ನಾಗಿ ಓದಿ ಕೆಲಸವನ್ನು ಮಾಡ್ತಾ ಇದ್ದ. ದೊಡ್ಡ ಸೊಸೆಯಾದ ಕೀರ್ತಿ ಸ್ವಲ್ಪ ಬಡ ಕುಟುಂಬದಿಂದ ಬಂದವಳು. ಆದರೆ ಸಣ್ಣ ಸೊಸೆ ಹಣವಂತ ಕುಟುಂಬದಿಂದ ಬಂದವಳು. ಮದುವೆಯಾದ 6 ತಿಂಗಳಲ್ಲೇ ಕುಸುಮ ಜೊತೆಗಿರುವುದಿಲ್ಲ, ಬೇರೆ ಮನೆ ಮಾಡೋಣ ಅಂತ ಹಠ ಮಾಡ್ತಿದ್ಲು. ಯಾಕಮ್ಮ ಇವಾಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ? ನಾನು ಜೀವಂತವಾಗಿ ಇರುವಷ್ಟು ಕಾಲವಾದ್ರೂ ಒಂದೇ ಮನೆಯಲ್ಲಿ ಇರ್ಬೋದಲ್ವಾ? ಇದ್ದಕ್ಕಿದ್ದಂಗೆ ಇವಾಗ್ಲೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಸರಿನಾ? ಯಾಕತ್ತೆ ನಾನು ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡಬಾರ್ದು? ನಾನು ಇದೇ ಮನೆಯಲ್ಲಿ ಇರುವುದರಿಂದ ನನ್ನ ಇಷ್ಟಕ್ಕೆ ನನ್ನಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ನನಗೇನಾದ್ರೂ ವಸ್ತು ಬೇಕು ಅಂದ್ರೆ ನನ್ನ ಇಷ್ಟಕ್ಕೆ ಆ ವಸ್ತುವನ್ನ ತಗೊಳ್ಳಿಕ್ಕೆ ನನ್ನಿಂದ ಆಗ್ತಾ ಇಲ್ಲ.
ಯಾರಾದ್ರೂ ಒಬ್ರು ಅದ್ನ ತಗೋಬೇಡ ಇದನ್ನ ತಗೋಬೇಡ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾರೆ. ಅದು ಮಾತ್ರ ಅಲ್ಲ, ನಾನು ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ನನ್ ಕೈಯಿಂದ ತಾನೇ ಅಧಿಕವಾಗಿ ಹಣ ಖರ್ಚಾಗ್ತಾ ಇರೋದು. ನಾನು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಅಂತಾನೆ ಆಲೋಚನೆ ಮಾಡ್ದೆ. ಆದ್ರೆ ಸ್ವಂತ ಮನೆ ಇರುವಾಗ ಯಾಕತ್ತೆ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ಬೇಕು? ಅದ್ರಿಂದ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಭಾಗ ಮಾಡಿ ಮನೇನ. ದೊಡ್ಡ ಮಗನಿಗೆ ಕೆಲ್ಸ ಇಲ್ಲ, ಸಣ್ಣ ಮಗ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಆಸ್ತಿಯಲ್ಲಿ ನಮಗೆ ಕಡಿಮೆ ಭಾಗ ಕೊಡಬಾರ್ದು, ಸಮ ಭಾಗ ಹಂಚ್ಬೇಕು. ಸುಮಾ, ನಿನಗೆ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಬೇಕೋ ಅದನ್ನೆಲ್ಲ ನೀನು ತಗೋಬಹುದು. ನಾನು ಏನೂ ಹೇಳೋದಿಲ್ಲ. ನಮಗೆ ಈ ಸಲ ಬೆಳೆ ಸರಿಯಾಗಿ ಬೆಳೆಯದೇ ಇರುವ ಕಾರಣದಿಂದ ಸರಿಯಾಗಿ ಮನೆ ಖರ್ಚಿಗೆ ಹಣ ಕೊಡ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ. ನೀವು ಈ ಮನೆಗೆ ಎಷ್ಟೆಲ್ಲ ಹಣ ಕೊಡ್ತೀರೋ ಅಷ್ಟು ಹಣ ಸರಿಸಮವಾಗಿ ನಾನು ಕೊಡ್ತೀನಿ. 2-3 ಜನರ ಜೊತೆ ಕೇಳಿದೀನಿ. ಕೆಲ್ಸ ಸಿಕ್ಕಿದ ತಕ್ಷಣ ಹಣ ಬರುತ್ತೆ ಅಲ್ವಾ, ಆ ಹಣದಲ್ಲಿ ಸಮಾನವಾಗಿ ಹಂಚ್ಕೊಳ್ಳೋಣ. ಇದೇನು ಹೊಸ ನಾಟಕನಾ? ನೀನು ಕೆಲ್ಸಕ್ಕೆ ಹೊರಟೋಗ್ಬಿಟ್ರೆ ಮನೆ ಕೆಲ್ಸ ಎಲ್ಲ ನಾನೊಬ್ಳೆ ಮಾಡ್ಬೇಕಾ? ಇದೆಲ್ಲ ನನ್ ಜೊತೆ ಆಗೋದಿಲ್ಲ. ಪರವಾಗಿಲ್ಲ, ಸರಿಯಾದ ಬುದ್ಧಿ ಆಲೋಚನೆ ಮಾಡಿ ಯೋಚನೆ ಮಾಡ್ತಾ ಇದ್ದೀಯಾ? ನಾನು ಬೇರೆ ಮನೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಏನೇ ಮಾಡಿದ್ರು ಏನು ಮಾಡಕ್ಕಾಗಲ್ಲ. ನೋಡಮ್ಮ, ನೀನು ಹೇಳ್ಬೇಕಾಗಿದ್ನೆಲ್ಲ ಅವಳ ಜೊತೆ ಹೇಳಿ ಆಯ್ತಲ್ವಾ? ಅವಳು ದೃಢವಾಗಿ ನಿಂತಿದ್ದಾಳೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಇನ್ನು ನೀನು ಅವಳ ಜೊತೆ ಎಷ್ಟೇ ಕೇಳಿಕೊಂಡ್ರು ಅವಳು ಆ ಮಾತನ್ನ ಕೇಳೋದಿಲ್ಲ. ನನಗೆ ಈ ಹಳೆ ಪಾತ್ರೆ ಯಾವುದು ಬೇಡ, ನಾನೇ ಹಣ ಖರ್ಚು ಮಾಡಿ ಹೊಸ ಪಾತ್ರೆನ ತಗೋತೀನಿ. ಮೇಲೆ ಬೆಡ್ರೂಮ್ ಎಲ್ಲ ಇದೆ ಅಲ್ವಾ, ಅದರಿಂದ ಮೇಲೆ ಇರೋದು ನಾನ್ ತಗೋತೀನಿ, ಕೆಳಗೆ ನೀವಿರಿ. ನಿಮಗೆ ಏನ್ ಬೇಕೋ ನೀವೇ ಹಂಚಿಕೊಂಡ್ರಿ ಸರಿ. ಮುಂದೆ ನಮ್ಮ ಗತಿ ಏನು? ಮುಂದೆ ನಮ್ನ ಯಾರು ನೋಡೋದು? ನಿಮಗೆ ಏನ್ ಬೇಕೋ ನೀವೇ ಹಂಚಿಕೊಂಡ್ರಿ, ಹಾಗಾದ್ರೆ ಮುಂದಕ್ಕೆ ನಮಗೆ ನನ್ ಜೊತೆ 6 ತಿಂಗಳು ನೀವು ಇರ್ಬೋದು. 6 ತಿಂಗಳು ನಿಮ್ನ ನೋಡ್ಕೊಳಕ್ಕೆ ನನಗೆ ಯಾವ ಕಷ್ಟನೂ ಇಲ್ಲ. ಆದ್ರೆ ನನ್ ಜೊತೆನೆ ಇರಬಾರ್ದು. 6 ತಿಂಗಳು ಅವ್ರ ಜೊತೆ ಇರಿ. ಪ್ರತಿ ವರ್ಷ ಹೀಗೇನೆ ಮಾಡಿ. ನನ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಮಗನಿಗೂ ನಿಮ್ಮ ಜವಾಬ್ದಾರಿ ಗೊತ್ತಾಗ್ಬೇಕಲ್ವಾ? ಹೀಗೆ ಸರಿ ಅಂತ ಹೇಳಿ ಕೌಸಲ್ಯ ಮನೇನ 2 ಭಾಗ ಮಾಡಿದ್ರು. ಹೀಗೆ ಹೊಲ ಮನೆ ಅಂತ ಎಲ್ಲವನ್ನು 2 ಭಾಗ ಮಾಡಿದ್ರು. ಕೆಳಗೆ ರಾಜೇಶ್ ಮತ್ತು ಕೀರ್ತಿ ಜೀವನ ಮಾಡ್ತಾ ಇದ್ರು. ಮೇಲ್ಗಡೆ ಸಣ್ಣ ಮಗ ಮತ್ತು ಕುಸುಮ ಜೀವನ ಮಾಡ್ತಿದ್ರು. ಹಬ್ಬ, ಇಷ್ಟು ದಿನಗಳ ಕನಸು ಇವಾಗಷ್ಟೇ ನೆರವೇರಿದೆ. ಇನ್ ಮುಂದೆ ನನಗೆ ಮನೆಗೆ ಏನೇನ್ ಬೇಕೋ ಎಲ್ಲಾನು ತಗೋಬಹುದು. ಫ್ರಿಡ್ಜ್, ಟಿವಿ, ವಾಷಿಂಗ್ ಮಿಷಿನ್, ಮೈಕ್ರೋ ಓವನ್, ಹೀಗೆ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಇವಾಗಷ್ಟೇ ನನಗೆ ತುಂಬಾ ಸಂತೋಷ ಆಗ್ತಿದೆ. ಇದಕ್ಕಿಂತ ನನಗೆ ಸಂತೋಷ ಇನ್ನೇನು ಇಲ್ಲ. ಹಾಗೆ ಅಂತ ಕುಸುಮ ಮನೆಗೆ ಏನೇನು ವಸ್ತುಗಳು ಬೇಕೋ ಎಲ್ಲವನ್ನೂ ತೆಗೆದುಕೊಂಡ್ಲು. ಹೀಗೆ ಕುಸುಮ ಮೇಲ್ಭಾಗಕ್ಕೆ ರೂಫಿಂಗ್, ಮನೆಗೆ ಟೈಲ್ಸ್ ಅಂತ ಮನೆಯನ್ನು ತುಂಬಾ ಸುಂದರವಾಗಿ ಮಾಡಿಕೊಂಡ್ಲು. ಹೀಗೆ ಲಕ್ಸರಿ ಜೀವನವನ್ನು ನಡೆಸ್ತಾ ಇದ್ಲು. ಹೀಗಿರುವಾಗ ಮಳೆಕಾಲ ಆರಂಭವಾಯಿತು. ಈ ವರ್ಷ ಆದ್ರೂ ನಮ್ಮ ಬೆಳೆ ನಮ್ ಕೈ ಸೇರುವ ರೀತಿ ಏನಾದ್ರೂ ಮಾಡ್ರಿ. ಇಷ್ಟು ವರ್ಷ ಕೈಯಲ್ಲಿ ಇದ್ದ ಹಣ ಎಲ್ಲ ಖರ್ಚು ಮಾಡ್ಬಿಟ್ಟು, ಹಾಗೇನೆ ಚಿನ್ನಾಭರಣ ಎಲ್ಲ ಅಡ ಇಟ್ಟು ಹೇಗೋ ಹೊಲದಿಂದ ಏನಾದ್ರೂ ಲಾಭ ಬರುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದು, ಅದೂ ಇಲ್ಲ. ಈ ವರ್ಷ ಆದ್ರೂ ಏನಾದ್ರೂ ಕೈಯಲ್ಲಿ ಉಳಿಯುವ ರೀತಿ ಮಾಡಿ. ಇಷ್ಟು ವರ್ಷ ನಾವು ಬೆಳೆನ ಬೆಳೆಸಿದ ನಂತರ ಅದು ಕೈ ಸೇರುವ ಸಮಯದಲ್ಲಿ ಮಳೆ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದು. ಆದ್ರೆ ಈ ಸಲ ಮಳೆ ಆದಷ್ಟು ಬೇಗನೆ ಬಂದ್ಬಿಟ್ಟಿದೆ. ಅದರಿಂದ ನಮಗೆ ಬೆಳೆಗೆ ಯಾವ ಕಷ್ಟನೂ ಇಲ್ಲ. ಈ ಸಲ ನಮ್ಮ ಕೈಯಲ್ಲಿ ಸ್ವಲ್ಪ ಲಾಭ ಉಳಿಯುತ್ತೆ. ಆ ದೇವರ ದಯೆಯಿಂದ ನಾವು ಅನ್ಕೊಂಡಿರೋದೆಲ್ಲ ನಡೆದ್ರೆ ನಮಗೂ ಕೂಡ ತುಂಬಾ ಸಂತೋಷ ರೀ. ಸರಿ, ನಾನು ಹೋಗಿ ಬಟ್ಟೆ ಒಗ್ದು ಅಡಿಗೆ ಮಾಡ್ತೀನಿ. ಕೆಲಸ ಎಲ್ಲ ಮಾಡದಿದ್ರೆ ಆಮೇಲೆ ನನಗೆ ತಾನೇ ಕಷ್ಟ ಆಗೋದು. ಹಾಗೆ ಅಂತ ಹೇಳಿ ಕೀರ್ತಿ ಹೋಗಿ ಬಟ್ಟೆಯನ್ನೆಲ್ಲ ಒಗ್ದು ಅಡಿಗೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಕುಸುಮ ಮನೆ ಕೆಲಸದವಳು ಬಂದು ಕೀರ್ತಿ ಒಣಗಿಸಿರುವ ಬಟ್ಟೆಯನ್ನೆಲ್ಲ ತೆಗೆದು ಅವಳು ಬಟ್ಟೆಯನ್ನು ಒಣಗಿಸ್ತಾ ಇದ್ಲು. ಯಾಕೆ ಒಣಗಿಸಿದ ಬಟ್ಟೆಯನ್ನೆಲ್ಲ ಒಂದ್ ಕಡೆ ಮುದ್ದೆ ಮಾಡ್ತಾ ಇದೀಯಾ? ಪಕ್ಕದಲ್ಲೇ ಜಾಗ ಇದೆ ಅಲ್ವಾ, ಅಲ್ಲಿ ಬಟ್ಟೆನ ಒಣಗಿಸ್ಬೋದಲ್ವಾ? ಹೀಗೆ ನಮ್ಮಮ್ಮನವರು ಹೇಳಿದ್ದಾರೆ, ಮನೆ ಮುಂದೆನೆ ಬಟ್ಟೆನ ಒಣಗಿಸು ಅಂತ. ಇಲ್ಲಿ ನೋಡಿ, ಆ ಕಡೆ ಜಾಗ ಇದೆ ಅಲ್ವಾ, ನೀವು ಬೇಕಾದ್ರೆ ಆ ಕಡೆ ಒಣಗಿಸ್ಕೊಳ್ಳಿ ಹಾಗೆ ಅಂತ ಹೇಳಿ ಹೋದ್ಲು. ಕೈಯಲ್ಲಿ ಹಣ ಇಲ್ಲದಿದ್ರೆ ಕೆಲ್ಸದವ್ರು ಕೂಡ ನಮ್ನ ಕೇವಲವಾಗಿಯೇ ನೋಡ್ತಾರೆ. ಹಾಗೆ ಅನ್ಕೊಂಡು ಕೀರ್ತಿನು ಸುಮ್ಮನೆ ಆದ್ಲು. ಸಣ್ಣ ಪುಟ್ಟದಕ್ಕೂ ಕೂಡ ಕುಸುಮ ದೊಡ್ಡದಾಗಿ ಜಗಳವನ್ನು ಮಾಡ್ತಾ ಇದ್ಲು. ಅದರಿಂದ ಕೀರ್ತಿ ಏನು ಹೇಳದೆ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೆದಂತೆ ಜೋರಾಗಿ ಮಳೆ ಬಂದ ಕಾರಣ ನೀರೆಲ್ಲ ಕೀರ್ತಿಯವರ ಮನೆಯೊಳಗಿನೇ ಬಂತು. ಇದಕ್ಕಿಂತ ಮುಂಚೆ ಎಷ್ಟೋ ಜೋರಾಗಿ ಮಳೆ ಬರ್ತಾ ಇತ್ತು. ಅವಾಗೆಲ್ಲ ನಮ್ಮ ಮನೆಯೊಳಗೆ ನೀರ್ ಬರ್ಲಿಲ್ಲ. ಇವಾಗೇನು ಇಷ್ಟು ಮಳೆಗೇನೆ ಇಷ್ಟೊಂದು ನೀರು ಮನೆಯೊಳಗೆ ಬಂದಿದೆ. ನಮ್ಮ ಕುಸುಮ ಮನೇನ ರೀಮಾಡೆಲಿಂಗ್ ಮಾಡಿದಾಳೆ ಅಲ್ವರಿ. ಮನೆ ಎದುರಿಗೆ ಕಾರು ನಿಲ್ಸಕ್ಕೆ ಅವಳು ಸ್ವಲ್ಪ ಮಣ್ಣನ್ನು ತೆಗೆದಿದ್ದಾಳೆ. ಅದಕ್ಕೆ
ಮನೆ ಎತ್ತರದಲ್ಲಿ ಇರುವಾಗ ಏನೂ ಆಗಿಲ್ಲ. ಇವಾಗ ಮುಂದೆ ಸ್ವಲ್ಪ ಮಣ್ಣು ತೆಗ್ದಿದ್ರಿಂದ ತಗ್ಗಾಗಿದೆ ಅಲ್ವಾ, ಆದ್ರಿಂದನೇ ಮಳೆ ನೀರೆಲ್ಲ ರಸ್ತೆಯಲ್ಲಿ ಹೋಗುವುದು ಮನೆಯೊಳಗೆ ಬಂದಿದೆ. ಮತ್ತೆ ಹಾಗೆ ಮಾಡೋದ್ರಿಂದ ಮನೆಯೊಳಗೆ ನೀರು ಬರುತ್ತೆ ಅಂತ ಹೇಳ್ದ? ಹಾಗೆ ಹೇಳೋದ್ರಿಂದ ಏನ್ರಿ ಆಗುತ್ತೆ, ಜಗಳನೇ ಆಗೋದು. ವಿಷಯಕ್ಕೋಸ್ಕರ ನಾನು ತಮ್ಮನ ಜೊತೆ ಮಾತಾಡ್ಲಾ? ಏನ್ರಿ ಮಾತಾಡ್ತೀರಾ ನಿಮ್ ತಮ್ಮನ ಜೊತೆ? ನಿಮ್ ತಮ್ಮನಿಗೆ ಮಾತಾಡ್ಲಿಕ್ಕೆ ಬಾಯಲ್ಲಿ ನಾಲಿಗೆನೇ ಇಲ್ಲದಂಗೆ ಆಗಿದೆ. ಇನ್ನು ಕುಸುಮನ್ ಮುಂದೆ ಅವರು ಏನ್ರಿ ಮಾತಾಡ್ತಾರೆ? ಮಾತಾಡ್ಲಿಕ್ಕೆ ಅವರು ಪಕ್ಕದಲ್ಲೇ ನಿಂತಿರ್ತಾರೆ, ಆದ್ರೆ ಬಾಯಿಂದ ಒಂದ್ ಮಾತು ಕೂಡ ಹೊರಗಡೆ ಬರಲ್ಲ. ಸುಮ್ಮ ಏನ್ ಹೇಳಿದ್ರು ನಿಮ್ ತಮ್ಮ ತಲೆ ಆಡಿಸ್ತಾರೆ. ಇನ್ನು ನಿಮ್ ತಂದೆ ತಾಯಿನ ಹೇಳ್ತೀರಾ, ಅವ್ರನ್ನ ಕೂಡ ಯಾವುದೋ ತೀರ್ಥಯಾತ್ರೆಗೆ ಹೋಗಿ ಬನ್ನಿ ಅಂತ ಹಣ ಖರ್ಚು ಮಾಡಿ ಮನೇಲಿ ಇರಬಾರ್ದು ಅಂತ ಅವರನ್ನು ಕೂಡ ತೀರ್ಥಯಾತ್ರೆಗೆ ಕಳಿಸ್ಬಿಟ್ಟಿದ್ದಾಳೆ. ಪಾಪ ಅವರು ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಬಸ್ ಬಂತಲ್ಲ ಹತ್ತಿ ಹೋಗೋಣ ಅಂತ ಅವ್ರ ಪಾಡಿಗೆ ಹತ್ತಿ ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಇಂಥ ಪರಿಸ್ಥಿತಿ ನನ್ನ ಶತ್ರುಗೆ ಕೂಡ ಬರಬಾರ್ದು. ಸರಿ, ಪರವಾಗಿಲ್ಲ, ತಂದೆ ತಾಯಿ ಇವಾಗ್ಲಾದ್ರೂ ನೆಮ್ಮದಿಯಾಗಿ ತೀರ್ಥಯಾತ್ರೆಗೆಲ್ಲ ಹೋಗಿ ಸಂತೋಷವಾಗಿ ಸುತ್ತಾಡ್ಕೊಂಡು ಮನೆಗೆ ಬರಲಿ. ಸರಿ, ಇವಾಗ ನಮ್ಮ ಪರಿಸ್ಥಿತಿ ಏನು? ಮನೆಯೊಳಗೆ ನೀರೆಲ್ಲ ಹೀಗೇನೆ ನಿಂತಿದ್ರೆ ಆಮೇಲೆ ನಮ್ ಗೋಡೆ ಎಲ್ಲ ನಾಶ ಆಗುತ್ತೆ. ಬೇಸ್ಮೆಂಟ್ ಎಲ್ಲ ನೀರಲ್ಲೇ ನೆಂದು ಮನೆ ಕೂಡ ಬೇಗ ಬಿದ್ದೋಗುತ್ತೆ. ಈ ವಿಷಯ ಕುಸುಮನಿಗೆ ಗೊತ್ತಿಲ್ವಾ? ತಮ್ಮನಿಗಾದ್ರೂ ಗೊತ್ತಾಗ್ಬೇಕಲ್ಲ, ಮನೆಯೊಳಗೆ ಹೀಗೆ ನೀರು ಬಂದು ನಿಂತ್ರೆ ಮನೆ ಕೂಡ ಬಿದ್ದೋಗುತ್ತೆ ಅಂತ. ಹೀಗೆ 2-3 ದಿನ ಮನೆಯೊಳಗೇನೆ ನೀರು ಇರುವುದರಿಂದ ಗೋಡೆಯೆಲ್ಲ ಶೀತಕ್ಕೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ಈ ವಿಷಯವನ್ನು ತಕ್ಷಣ ರಾಜೇಶ್ ತನ್ನ ತಮ್ಮನಿಗೆ ಹೇಳಿದ. ನೋಡು, ನಿಮ್ಮ ಕಾರು ನಿಲ್ಸಕ್ಕೋಸ್ಕರ ಮುಂದೆ ಮಣ್ಣೆಲ್ಲ ತೆಗ್ದಿದ್ದೀರಾ, ಅದರಿಂದ ರೋಡಲ್ಲಿ ಹೋಗ್ಬೇಕಾದ ನೀರು ಮನೆಯೊಳಗೆ ಬರ್ತಾ ಇದೆ. ಮನೆಯೊಳಗೆ ನೀರು ಇರುವ ಕಾರಣ ಮನೆಯೊಳಗೆ ಎಲ್ಲ ಶೀತಕ್ಕೆ ಅಲ್ಲಲ್ಲಿ ಫಂಗಸ್ಗಳು ಬರ್ತಾ ಇದೆ. ಹೀಗೇನೆ ಇದ್ರೆ ಆಮೇಲೆ ಗೋಡೆಗಳೆಲ್ಲ ಕೂಡ ಬೀಳುವ ಪರಿಸ್ಥಿತಿ ಬರುತ್ತೆ. ನೀನು ಓದಿದವನು, ನಿನಗೆ ಆ ವಿಚಾರ ಗೊತ್ತಾಗಲ್ವಾ? ಓದದೇ ಇರುವ ನನಗೆ ಗೊತ್ತಾಗುವಾಗ ನಿನಗೆ ಯಾಕೆ ಅರ್ಥ ಆಗ್ಲಿಲ್ಲ? ನಾನವಳಿಗೆ ಹೇಳ್ದೆ ಅಣ್ಣಯ್ಯ, ಆದ್ರೆ ಅವಳು ನನ್ನ ಮಾತನ್ನ ಕೇಳದೇ ಇಲ್ಲ. ಅವಳಿಗೆ ಏನ್ ಅನ್ಸುತ್ತೋ ಅದನ್ನೇ ಅವಳು ಕೂಡ ಮಾಡ್ತಾ ಇದ್ದಾಳೆ. ಹಾಗೆ ಬಿದ್ದೋದ್ರೆ ಬಿದ್ದೋಗ್ಲಿ ಅಣ್ಣ, ಅವಾಗ ಅವಳೇ ಕಟ್ಟಿಸ್ತಾಳೆ. ನಿಮಗೆ ಹಾಗೆ ಏನಾದ್ರೂ ತೊಂದರೆ ಆದ್ರೆ ನನ್ನ ಗೆಳೆಯ ಇದ್ದಾನೆ, ಅವನ್ ಮನೆ ಹೇಳ್ತೀನಿ, ಅಲ್ಲೇ ಇರಿ. ಮನೆ ಬಾಡಿಗೆ ಕೂಡ ನೀವು ಕಟ್ಬೇಕಾಗಿಲ್ಲ. ಹಾಗೆ ಅಂತ ಹೇಳಿದಾಗ ರಾಜೇಶ್ ಅವನ ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಗೆ ಹೋದ. ಹೀಗೆ ಕೆಲವು ವಾರಗಳಲ್ಲಿ ಮನೆ ಕೂಡ ಬಿದ್ದೋಯ್ತು. ಮನೆಯೊಳಗಿರುವ ವಸ್ತುಗಳೆಲ್ಲ ಹಾಳಾಯಿತು. ಮನೆ ಕೆಲಸದವಳು ಕೂಡ ಬರ್ತಾ ಇರ್ಲಿಲ್ಲ. ತಿನ್ಲಿಕ್ಕೆ ಊಟ ಕೂಡ ಇಲ್ಲದೆ ಕುಸುಮ ತುಂಬಾನೇ ಕಷ್ಟಪಡ್ತಾ ಇದ್ಲು. ಈ ವಿಷಯ ಗೊತ್ತಾದ ಕೀರ್ತಿ ಕುಸುಮನಿಗೆ ಸಹಾಯ ಮಾಡ್ಲಿಕ್ಕೆ ಎಂದು ಅಲ್ಲಿಗೆ ಬಂದ್ಲು. ಕುಸುಮ, ಏನ್ ಆಲೋಚನೆ ಮಾಡ್ತಾ ಇದ್ದೀಯಾ? ನಿನ್ನ ಮನೆ ಕಟ್ಟುವ ತನಕ ಇನ್ ಮುಂದೆ ಇದೇ ಮನೆಯಲ್ಲಿರು. ಈ ವರ್ಷ ನಮಗೆ ಬೆಳೆ ಕೂಡ ಚೆನ್ನಾಗೇ ಆಗಿದೆ. ಮನೆ ಸರಿಯಾದ ನಂತರ ಆಮೇಲೆ ನಾವೆಲ್ಲರೂ ಆ ಮನೆಗೆ ಹೋಗ್ಬೋದು. ನೀನು ₹1 ಕೊಡ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಹೀಗೆ ಕುಸುಮ ಮತ್ತೆ ಮನೆಯನ್ನು ಕಟ್ತಾ ಇದ್ಲು. ಮನೆ ಪೂರ್ತಿಯಾಗಲು ಸುಮಾರು 6 ತಿಂಗಳುಗಳು ಆಯಿತು. ಮತ್ತೆ ಪುನಃ ಆ ರೀತಿ ಪರಿಸ್ಥಿತಿ ಬಾರದ ಹಾಗೆ ಕುಸುಮ ಮನೆಯನ್ನು ಚೆನ್ನಾಗಿ ಕಟ್ಟಿದ್ಲು. ಕೀರ್ತಿ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ನನ್ನನ್ನು ಕ್ಷಮಿಸಕ್ಕ, ನಿಮ್ ಮನೆನ ನಾನೇ ಹಾಳು ಮಾಡ್ಬಿಟ್ಟೆ. ಇವಾಗ ನಾನೇ ಚೆನ್ನಾಗಿ ಮನೆಯನ್ನು ಕೂಡ ಕಟ್ಟಿದೀನಿ. ಆದ್ರೆ ಇವಾಗ ಮತ್ತೆ ಆ ತಪ್ಪನ್ನು ನಾನು ಮಾಡ್ಲಿಲ್ಲಕ್ಕ. ಒಂದೇ ಮನೆ ಕಟ್ಟಿದೀನಿ. ನಾವೆಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿರ್ಬೋದು. ಮೇಲ್ಗಡೆ ದೊಡ್ಡ ದೊಡ್ಡ ಬೆಡ್ರೂಮ್ನ ಕಟ್ಟಿದೀನಿ. ಕೆಳಗೆ ದೊಡ್ಡ ಹಾಲು, ಕಿಚನ್ ಎಲ್ಲ ನಿರ್ಮಾಣ ಮಾಡಿದೀನಿ. ನಾವು ಆರಾಮವಾಗಿ ಅಡಿಗೆ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಲಿಕ್ಕೆ ದೊಡ್ಡ ಡೈನಿಂಗ್ ರೂಮ್ ಅನ್ನು ಕಟ್ಟಿದೀನಿ. ನಾನು ಮಾಡಿದ ತಪ್ಪಿನಿಂದ ತಾನೇ ನಮ್ಮ ಮನೆನೇ ಬಿದ್ದೋಗಿದ್ದು. ಆವಾಗ್ಲೇ ನಾನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ಅರ್ಥ ಆಯ್ತು ನಂಗೆ. ಅಂದಿನಿಂದ ಕೀರ್ತಿ, ಕುಸುಮ ಅವರ ಗಂಡಂದಿರು, ಅತ್ತೆ ಮಾವ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ